ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸೈನಸೈಟಿಸ್ ಇತ್ತೀಚೆಗಂತೂ ಜಾಸ್ತಿ ಆಗುತ್ತೆ. ಯಾಕಂದರೆ ರೈನಿ ಸೀಸನ್ ಇರ್ಬೋದು ಅಥವಾ ವಿಂಟರ್ ಇರ್ಬೋದು, ಚಳಿಗಾಲದಲ್ಲಿ ಚಳಿ ಇದ್ದಲ್ಲಿ ಅಥವಾ ಕೋಲ್ಡ್ ವೆದರ್ ಇದ್ದರೆ ಜಾಸ್ತಿ ಸೈನಸೈಟಿಸ್ ಸಮಸ್ಯೆ ಬರುತ್ತೆ. ಸೈನಸ್ ಅಂದರೆ ಏನು, ಸೈನಸೈಟಿಸ್ ಬಂದಾಗ ಏನೆಲ್ಲ ಬೇರೆ ರೋಗ ಲಕ್ಷಣಗಳು ಕಂಡುಬರುತ್ತೆ, ಸಿಂಪ್ಟಮ್ಸ್ ಏನಿರುತ್ತೆ, ಹಾಗೆ ಚಿಕಿತ್ಸೆ ಅಂದರೆ ಟ್ರೀಟ್ಮೆಂಟ್ ಅಂತ ತಿಳ್ಕೊಳ್ಳೋಣ. ಇವತ್ತಿನ ಸುಹಾಸಿನಿಯಲ್ಲಿ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬಿತಾ. ಸೈನಸೈಟಿಸ್ ಬಗ್ಗೆ ಮಾತಾಡೋದಕ್ಕೆ ಹೋಮಿಯೋಪತಿ ವೈದ್ಯರಾದ ಡಾಕ್ಟರ್ ಮಂಜುನಾಥ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ನಮಸ್ತೆ. ಮೊದಲಾಗಿ ಸೈನಸ್ ಅಂದರೆ ಏನು ಅಂತ ಹೇಳ್ತೀರಾ? ಮೊದಲಾಗಿ ಸೈನಸ್ ಆರ್ ದ ಏರ್ ಫಿಲ್ಡ್ ಸ್ಪೇಸಸ್ ಆರ್ ಏರ್ ಫಿಲ್ಡ್ ಓಪನಿಂಗ್ಸ್ ದಟ್ ಆರ್ ಪ್ರೆಸೆಂಟ್ ಇನ್ ದಿ ಸ್ಕಲ್ ಅಂತ ಹೇಳ್ತೇವೆ. ನಮ್ಮ ತಲೆಬುಡಲಿರೋ ರಂಧ್ರಕ್ಕೆ ತೂತಿಗೆ ನಾವು ಈ ಸೈನಸ್ ಅಂತ ಕರಿತೇವೆ. ಮೇಯ್ನಾಗಿ ಸೈನಸ್ ಸ್ಟ್ರಕ್ಚರ್ಸ್ ಭಾಳ ಮುಖ್ಯ ಆಗುತ್ತೆ. ಸೈನಸ್ ಹ್ಯಾವ್ ಎ ಲೈನಿಂಗ್ ಆಫ್ ಮ್ಯೂಕಸ್ ಮೆಂಬ್ರೇನ್ ವಿಚ್ ಕಂಟೈನ್ಸ್ ಸೀಲಿಯಾಕ್ ಸೆಲ್ಸ್ ಅನ್ನೋದಿರುತ್ತೆ. ಇವಾಗ ಸೈನಸ್ ಓಪನಿಂಗ್ಸಲ್ಲಿ ನಾವು ಮ್ಯೂಕಸ್ ಮೆಂಬ್ರೇನ್ ಅನ್ನೋದನ್ನ ಕಾಣ್ತೇವೆ, ಅದರಲ್ಲಿ ನಾವು ಸೀಲಿಯಾಕ್ ಸೆಲ್ಸ್ ಅನ್ನೋದು ಕಾಣ್ತೇವೆ. ಇವೆರಡರದ್ದು ಏನು ಉಪಯೋಗ ಅಂತ ಹೇಳಿದ್ರೆ, ಇಟ್ ಹೆಲ್ಪ್ಸ್ ಟು ಡ್ರೈನ್ ಔಟ್ ದಿ ಮ್ಯೂಕಸ್ ಥ್ರೂ ನೇಸಲ್ ಪ್ಯಾಸೇಜಸ್. ಇವಾಗ ನಮ್ಮ ತಲೆಬುಡಲಿ ಏನು ಕಫ ತುಂಬಿಕೊಳ್ಳುತ್ತೆ ಅದು ಹೊರಗಡೆ ಹಾಕೋದಕ್ಕೆ ಈ ಸೈನಸ್ ಏನಂತ ಹೇಳ್ತೇವೆ, ಈ ಸೀಲಿಯಾಕ್ ಸೆಲ್ಸ್ ಅನ್ನೋದು ಹೇಳ್ತೇವೆ, ಅದು ಭಾಳ ಮುಖ್ಯ ಆಗುತ್ತೆ. ಯಾವಾಗ ಅದು ಡ್ಯಾಮೇಜ್ ಆಗುತ್ತೆ, ಯಾವಾಗ ಸೀಲಿಯಾಕ್ ಸೆಲ್ಸ್ ಅದ್ರ ಕೆಲಸ ಅದು ಕಳ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ, ಯಾವುದನ್ನ ರಿಪೀಟೆಡ್ ಆಗಿ ಅಲರ್ಜೀಸ್ ಆಗಿರ್ಬೋದು, ಇನ್ಫೆಕ್ಷನ್ಸ್ ಆಗಿರ್ಬೋದು, ಈ ಥರದ್ದು ಆಯಿತು ಅಂತ ಹೇಳಿದ್ರೆ ನಿಮಗೆ ಸೀಲಿಯಾಕ್ ಸೆಲ್ಸ್ ಅನ್ನೋದೇನು ಹೇಳಿದೆ, ಮ್ಯೂಕಸ್ ಮೆಂಬ್ರೇನ್ ಏನು ಹೇಳಿದೆ, ಅದು ಡ್ಯಾಮೇಜ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಯಾವಾಗ ಅದು ಡ್ಯಾಮೇಜ್ ಆಗುತ್ತೆ, ಕಫ ಹೊರಗಡೆ ಬರೋದಿಲ್ಲ, ಇವಾಗ ಅದ್ರ ಕೆಲಸ ಕಳ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ತಲೆಬುಡಲ್ಲೇ ಕಫ ಏನು ತುಂಬಿಕೊಂಡಿರುತ್ತೆ ಅದು ಸೈನಸ್ ಓಪನಿಂಗ್ಸ್ ಅಂತ ಏನು ಹೇಳಿದೆ ಅಲ್ಲಿ ಬ್ಲಾಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಸೈನಸ್ ಓಪನಿಂಗ್ಸ್ ಅಲ್ಲಿ ಬ್ಲಾಕ್ ಆಗುತ್ತೆ, ಆ ಮ್ಯೂಕಸ್ ಮೆಂಬ್ರೇನ್ ಊದ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ದೇರ್ ವಿಲ್ ಬಿ ಇನ್ಫ್ಲಮೇಷನ್ ಆಫ್ ದಿ ಮ್ಯೂಕಸ್ ಮೆಂಬ್ರೇನ್ ಅಂತ ಹೇಳ್ತೇವೆ. ಆ ಕಂಡೀಷನ್ ನಾವು ಸೈನಸೈಟಿಸ್ ಅಂತ ಕರಿತೇವೆ. ಮೇಯ್ನ್ ಆಗಿ ಸೈನಸೈಟಿಸ್ ಇಸ್ ಆಲ್ಸೋ ನೋನ್ ಆಸ್ ರೈನೋಸೈನೋಸೈಟಿಸ್ ಆರ್ ನೇಜಲ್ ಕಂಜೆಷನ್. ಅದನ್ನ ನಾವು ನೇಸಲ್ ಕಂಜೆಷನ್ ಅಂತ ಕೂಡ ಕರಿತೇವೆ, ರೈನೋಸೈನೋಸೈಟಿಸ್ ಅಂತ ಕೂಡ ಕರಿತೇವೆ. ಮೇಯ್ನ್ ಆಗಿ ಎಪಿಡೆಮಿಯಾಲಜಿಕಲಿ ನೋಡಬೇಕು ಅಂತ ಹೇಳಿದ್ರೆ ಸುಮಾರು 50,000 ಜನರು ಒಂದು ವರ್ಷಕ್ಕೆ ಈ ಸೈನಸೈಟಿಸ್ ಎಂಬ ಇನ್ಫೆಕ್ಷನ್ಗೆ ತುತ್ತಾಗ್ತಾರೆ. ಯಾಕೆ ಅಷ್ಟೊಂದು ಜನ ತುತ್ತಾಗ್ತಾರೆ? ನೀವು ಹೇಳ್ದಂಗೆ ವಿಂಟರ್ ಸೀಸನ್ ಆಗಿರ್ಬೋದು, ಕೋಲ್ಡ್ ಸೀಸನ್ ಆಗಿರ್ಬೋದು, ಮೇಯ್ನಾಗಿ ಮಕ್ಕಳಲ್ಲಿ 5 ರಿಂದ 15 ವರ್ಷದೊಳಗಡೆ ಮಕ್ಕಳಾಗಿರ್ಬೋದು, ಇವರಲ್ಲಿ ರಿಪೀಟೆಡ್ ಕೋಲ್ಡ್ ಆ್ಯಂಡ್ ರಿಪೀಟೆಡ್ ಅಲರ್ಜೀಸ್ ಆಗ್ತಾ ಇರುತ್ತೆ, ರೆಸಿಸ್ಟೆನ್ಸ್ ಪವರ್ ತುಂಬ ಕಡಿಮೆ ಇರುತ್ತೆ. ಅಂಥ ಇನ್ಫೆಕ್ಷನ್ಸ್ ಏನಾದ್ರು ವಿಂಟರು ಮತ್ತು ಕೋಲ್ಡ್ ಸೀಸನಲ್ಲಿ ಆಯಿತು ಅಂತ ಹೇಳಿದ್ರೆ ಅದು ಸೈನಸೈಟಿಸ್ ಇನ್ಫೆಕ್ಷನ್ ಆಗಿ ಟರ್ನ್ ಆಗುತ್ತೆ. ಮೇಯ್ನಾಗಿ ಯಾವುದೇ ರೀತಿ ಪೇಷಂಟು ನಮ್ಮಲ್ಲಿ ಸೈನಸೈಟಿಸ್ ಅಂತ ಹೇಳಿ ಬಂದಾಗ ನಾವು 3 ಥರವಾಗಿ ವಿಂಗಡಿಸ್ತೇವೆ. ದೇರ್ ಆರ್ 3 ಟೈಪ್ಸ್ ಆಫ್ ಸೈನಸೈಟಿಸ್. ಮೊದಲನೇದು ಅಕ್ಯೂಟ್ ಸೈನೋಸೈಟಿಸ್, ಎರಡನೇದು ಸಬ್ ಅಕ್ಯೂಟ್ ಸೈನೋಸೈಟಿಸ್, ಮತ್ತು ಮೂರನೇದು ಕ್ರಾನಿಕ್ ಸೈನೋಸೈಟಿಸ್ ಅಂತ ಹೇಳ್ತೇವೆ. ಮೇಯ್ನ್ ಆಗಿ ಅಕ್ಯೂಟ್ ಸೈನೋಸೈಟಿಸ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ದೇರ್ ವಿಲ್ ಬಿ ಇನ್ಫೆಕ್ಟೆಡ್ ಮ್ಯೂಕಸ್. ಓಕೆ, ದೆರ್ ಇಸ್ ಎ ರಿಪೀಟೆಡ್ ಇನ್ಫೆಕ್ಷನ್. ಕತ್ತಿನ ಮೇಲ್ಭಾಗದಲ್ಲಿ ಬರೋ ಇನ್ಫೆಕ್ಷನಿಂದ ತಗಲೋ ಇನ್ಫೆಕ್ಷನ್ನ ನಾವು ಸೈನಸೈಟಿಸ್. ಇವಾಗ ಟಾನ್ಸಿಲೈಟಿಸ್ ಆಗಿರ್ಬೋದು, ಇಯರ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ಇನ್ನು ಅಡಿನಾಯ್ಡ್ಸ್ ಅಂತ ಹೇಳ್ತೇವೆ, ಇಲ್ಲಿ ಅಲರ್ಜಿಕ್ ಟೆಂಡೆನ್ಸಿ ಅಂತ ಹೇಳ್ತೇವೆ. ಈ ಥರದ್ದೇನಾದ್ರು ರಿಪೀಟೆಡ್ ಆಯಿತು ಅಂತ ಹೇಳಿದ್ರೆ ಅದು ಅಕ್ಯೂಟ್ ಆಗಿ ಟರ್ನ್ ಆಗುತ್ತೆ. ಮೇಯ್ನಾಗಿ ಅಕ್ಯೂಟಲ್ಲಿ ಯಾವ ಥರ ಪೇಷಂಟ್ ಬರ್ತಾರೆ ಅಂತ ಹೇಳಿದ್ರೆ ದ ಸಿಂಪ್ಟಮ್ಸ್ ಲಾಸ್ಟ್ ಅಪ್ ಟು 4 ವೀಕ್ಸ್. ಈಗ ಅದರ ರೋಗ ಲಕ್ಷಣ ಏನಿರುತ್ತೆ, ಅದರ ತೊಂದರೆ ಏನಿರುತ್ತೆ, ಅದು ನಾವು 4 ವಾರ ತನಕ ಕಾಣ್ತೇವೆ. ಅದೇ ಸಬ್ ಅಕ್ಯೂಟಲ್ಲಿ ನಾವು 4 ರಿಂದ 8 ವಾರ ತನಕ ಆ ಸಿಂಪ್ಟಮ್ಸ್ ಇತ್ತು ಅಂತ ಹೇಳಿದ್ರೆ ಅದನ್ನು ನಾವು ಸಬ್ ಅಕ್ಯೂಟ್ ಅಂತ ಕರಿತೇವೆ. ಈಗ 12 ವಾರ ಮೇಲ್ಪಟ್ಟು 10 ತಿಂಗಳು ಮತ್ತು 3 ತಿಂಗಳಿಂದ ಜಾಸ್ತಿ ಇದೆ, ನಂಗೆ 1 ವರ್ಷದಿಂದ ಬರ್ತಿದೆ, ಅದನ್ನು ನಾವು ಕ್ರಾನಿಕ್ ಸೈನೋಸೈಟಿಸ್ ಅಂತ ಹೇಳಿ ಟರ್ನ್ ಮಾಡ್ತೇವೆ. ನೀವು ಹೇಳಿದ್ರಿ ಅಂದರೆ ಕೋಲ್ಡ್ ವೆದರಲ್ಲಿ ಜಾಸ್ತಿ ಬರುತ್ತೆ ಅಂತ. ಇನ್ಫೆಕ್ಷನ್ ಅಂತಂದಾಗ ಏನಾಗಿರುತ್ತೆ ಅಂದರೆ ಈಗ ಶೀತ ಆಗಿರುತ್ತೆ, ಅದು ನೆಕ್ಸ್ಟ್ ಸೈನಸ್ ಆಗಿ ಕನ್ವರ್ಟ್ ಆಗುತ್ತೆ. ಈಗ ಮೇಯ್ನ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಮೇಯ್ನ್ ಇನ್ಫೆಕ್ಷನ್ ಅಂತ ಹೇಳಿದ್ರೆ ಪೂರ್ ರೆಸಿಸ್ಟೆನ್ಸ್ ಪವರ್. ದಿಸ್ ಇಸ್ ಒನ್ ಆಫ್ ದಿ ಮೇಯ್ನ್ ಕಾಸ್. ಈಗಿನ ನಾವು ಟ್ರೆಂಡಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಮಕ್ಕಳಲ್ಲಾಗಿರ್ಬೋದು, ದೊಡ್ಡವರಲ್ಲಾಗಿರ್ಬೋದು, ಈಗಿನ ಲೈಫ್ ಸ್ಟೈಲ್ ಆಗಿರ್ಬೋದು ಮತ್ತು ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಆಗಿರ್ಬೋದು, ಅವ್ರ ರೋಗ ನಿರೋಧಕ ಶಕ್ತಿ ತುಂಬ ಕಡಿಮೆ ಇರುತ್ತೆ, ರೆಸಿಸ್ಟೆನ್ಸ್ ಪವರ್ ತುಂಬ ಕಡಿಮೆ ಇರುತ್ತೆ. ಯಾವಾಗ ಪೂರ್ ರೆಸಿಸ್ಟೆನ್ಸ್ ಪವರ್ ಇರುತ್ತೆ ದ ಪರ್ಸನ್ ಇಸ್ ಮೋರ್ ಪ್ರೌನ್ ಟು ರಿಪೀಟೆಡ್ ಅಲರ್ಜೀಸ್ ಆ್ಯಂಡ್ ರಿಪೀಟೆಡ್ ಇನ್ಫೆಕ್ಷನ್. ಸ್ವಲ್ಪ ಕೋಲ್ಡ್ ತೊಗೊಂಡ್ರೆ ಕೋಲ್ಡ್ ಆಗುವಂಥದ್ದು, ಸ್ವಲ್ಪ ಮಳೆಯಲ್ಲಿ ಅಂದರೆ ಜ್ವರ ಬರುವಂಥದ್ದು, ಸ್ವಲ್ಪ ಧೂಳ್ಗೋದ್ರೆ ಡಸ್ಟ್ ಅಲರ್ಜಿ ಆಗುವಂಥದ್ದು, ಈ ಥರದ್ದು ಏನಾದ್ರು ಇನ್ಫೆಕ್ಷನ್ ಇತ್ತು ಅಂತ ಹೇಳಿದ್ರೆ ಅದನ್ನು ನಾವು ಕರೆಕ್ಟಾಗಿ ಟ್ರೀಟ್ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಸೈನೋಸೈಟಿಸ್ ಇನ್ಫೆಕ್ಷನ್ನ ತಗಲುತ್ತೆ. ನಾನು ಪೇಷಂಟ್ಸಲ್ಲಿ ಏನು ಕೇಳ್ಕೊಳ್ತೀನಿ ಅಂತ ಹೇಳಿದ್ರೆ ಈಗ ಅಕ್ಯೂಟ್ ಇನ್ಫೆಕ್ಷನ್ ನಾನು ಏನೇನು ಹೇಳಿದೆ ಸಿಂಪ್ಟಮ್ಸು ಆ ಥರದ್ದೇನಾದ್ರು ಇತ್ತು ಅಂತ ಹೇಳಿದ್ರೆ ಎಷ್ಟು ಟೈಮ್ ತಗೊಳುತ್ತೆ? ಈಗ ಶೀತ ಪದೇ ಶೀತ ಆಗ್ತಾ ಇರುತ್ತೆ ಕೆಲವೊಬ್ಬರಿಗೆ. ಸೊ ಮತ್ತೆ ನೆಕ್ಸ್ಟ್ ಸೈನಸ್ ಕನ್ವರ್ಟ್ ಆಗೋದಂದ್ರೆ ಏನು ಟೈಮಿಂಗ್ಸ್ ಇರುತ್ತೆ? ಇವಾಗ ನಾನು ಅದೇ ಹೇಳಿದೆ, ಅಕ್ಯೂಟ್ ಸೈನಸೈಟಿಸ್ ನಿಮಗೆ ಪದೇ ಬರೋದಿಲ್ಲ. ಇವಾಗ ಅಕ್ಯೂಟ್ ಸೈನಸ್ ಬಂತು, ಮೆಡಿಸಿನ್ಸ್ ತೊಗೊಂಡೆ ವಾಸಿ ಆಯಿತು ಅಂತ ಹೇಳಿ ಬರ್ತಾರೆ. ಅದೇ ನೀವು ಮೆಡಿಸಿನ್ಸ್ ತೊಗೊಳ್ಬೇಕಾದ್ರೆ ಮಾತ್ರ ಕಡಿಮೆ ಇರುತ್ತೆ, ಎವ್ರಿ ಮಂತ್ ಬರ್ತಾ ಇರುತ್ತೆ ಡಾಕ್ಟರ್, ಎವ್ರಿ 15 ಡೇಸ್ ನನಗೆ ಮಳೆ ಇರಲಿ ಬಿಸಿಲಿರಲಿ ನನಗೆ ರಿಪೀಟೆಡ್ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ ಅಂತ ಹೇಳಿ ಬರ್ತಾರೆ. ಅಂಥ ಪೇಷಂಟ್ಸಲ್ಲಿ ಅವರು ಕ್ರಾನಿಕ್ ಆಗಿ ಟರ್ನ್ ಆಗ್ತಾ ಇರ್ತಾರೆ. ಯಾವುದೇ ರೀತಿ ನಾವು ಅಕ್ಯೂಟ್ ಇನ್ಫೆಕ್ಷನ್ಸಲ್ಲೇ ನಾವು ಕರೆಕ್ಟಾಗಿ ಟ್ರೀಟ್ ಮಾಡ್ತು ಅಂತ ಹೇಳಿದ್ರೆ ಯಾವುದೇ ರೀತಿ ಕ್ರಾನಿಕ್ ಆಗಿ ಟರ್ನ್ ಆಗೋದಿಲ್ಲ. ವೆನ್
ಅಕ್ಯೂಟ್ ಸೈನೋಸೈಟಿಸ್ ಇಸ್ ನಾಟ್ ಟ್ರೀಟೆಡ್ ಪ್ರಾಪರ್ಲಿ, ನಾವು ಕರೆಕ್ಟಾಗಿ ಟ್ರೀಟ್ ಮಾಡಿಲ್ಲ ಅಂತ ಹೇಳಿದ್ರೆ, ಪೇಷಂಟ್ಸ್ ಕರೆಕ್ಟಾಗಿ ಮೆಡಿಕೇಶನ್ಸ್ ತೊಗೊಂಡಿಲ್ಲ ಅಂತ ಹೇಳಿದ್ರೆ ಅದು ಕ್ರಾನಿಕ್ ಆಗಿ ಟರ್ನ್ ಆಗುತ್ತೆ. ಅಕ್ಯೂಟಲ್ಲೇ ಟ್ರೀಟ್ ಮಾಡ್ತು ಅಂದರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಓಕೆ, ಸಾಮಾನ್ಯವಾಗಿ ಸೈನಸ್ ಆದಾಗ ಹಣೆ ಭಾಗ, ಹುಬ್ಬು ಎಲ್ಲ ನೋವಿರುತ್ತೆ, ತಲೆನೋವು ಇರುತ್ತೆ, ಸಿಕ್ಕಾಪಟ್ಟೆ ತಲೆನೋವು ಇರುತ್ತೆ. ಅದು ಹೊರತಾಗಿ ಬೇರೆ ಸಿಂಪ್ಟಮ್ಸ್ ಅಂತ ಅನ್ನೋದಾದ್ರೆ ಏನಿರುತ್ತೆ? ಮೇಯ್ನಾಗಿ ಫಸ್ಟ್ ಸಿಂಪ್ಟಮ್ ನೀವು ಹೇಳ್ದಂಗೆ ತಲೆನೋವು. ಈಗ ನಾನು ಹೇಳಿದೆ ಫ್ರಂಟಲ್ ಸೈನಸೈಟಿಸ್ ಅಂತ, ನಮ್ಮ ತಲೆಬುಡಲ್ಲಿ ನಾವು 4 ಥರದ ವಿಧವಾದ ಜೋಡಿಯಾದ ನಾವು ಸೈನಸ್ನ ಕಾಣ್ತೇವೆ. ಮೇಯ್ನಾಗಿ ಮೊದಲನೇದು ಫ್ರಂಟಲ್ ಸೈನಸ್ ಅಂತ, ಅದು ನಮ್ಮ ಜೋಡಿಯಾಗಿ ಇಲ್ಲಿ ಇರುತ್ತೆ, ಅದು ಫ್ರಂಟಲ್ ಹೆಡ್ಏಕ್ ಆಗಿ ಟರ್ನ್ ಆಗುತ್ತೆ. ಇನ್ನೊಂದು ಮ್ಯಾಕ್ಸಿಲರಿ ಸೈನಸ್ ಅಂತ ಹೇಳ್ತೇವೆ, ಅದು ಇನ್ ದ ಚೀಕ್ಸ್ ಅಂತ ಹೇಳ್ತೇವೆ, ಇಲ್ಲಿ ಜೋಡಿಯಾಗಿ ಆ ಮ್ಯಾಕ್ಸಿಲರಿ ಸೈನಸ್ನ ಕಾಣ್ತೇವೆ. ಇನ್ನೊಂದು ಎತ್ಮಾಯ್ಡಲ್ ಸೈನಸ್, ನಮ್ಮ ಕಣ್ಣಿನ ಮಧ್ಯಭಾಗದಲ್ಲಿ ಬರುವಂಥದ್ದು, ಇನ್ ಬಿಟ್ವೀನ್ ದಿ ಐಸ್ ಅಂತ ಹೇಳಿ, ಇಲ್ಲಿ ಆ ಎತ್ಮಾಯ್ಡಲ್ ಸೈನಸ್ನ ಕಾಣ್ತೇವೆ. ಮತ್ತು ಇನ್ನೊಂದು ಸ್ಪೀನಾಯ್ಡ್ ಸೈನಸಸ್. ಇವಾಗ ಸ್ಪೀನಾಯ್ಡ್ ಸೈನಸಸ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಬಿಹೈಂಡ್ ದಿ ಐಸ್, ಓಕೆ, ಕಣ್ಣಿನ ಹಿಂಭಾಗದಲ್ಲಿ. ಯಾವುದೇ ರೀತಿ ಪೇಷಂಟ್ಸು ಫ್ರಂಟಲ್ ಸೈನಸೈಟಿಸ್ ಏನಾದರೂ ಇನ್ಫೆಕ್ಷನ್ ಇತ್ತು ಅಂತ ಹೇಳಿದ್ರೆ ಕಣ್ಣಿನ ಉಬ್ಬಾಗದಲ್ಲಿ ನೋವು ಬರುವಂಥದ್ದು, ಸ್ವೆಲ್ಲಿಂಗ್ ಆಗುವಂಥದ್ದು, ಈ ಥರದ್ದು ಹೇಳಿ ಬರ್ತಾರೆ. ಯಾವುದೇ ರೀತಿ ಮ್ಯಾಕ್ಸಿಲರಿ ಸೈನಸ್ ಇಲ್ಲಿ ಏನಾದರೂ ಇನ್ಫೆಕ್ಷನ್ ಆಯಿತು, ಅಲ್ಲೇನಾದರೂ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಪೇಯ್ನ್ ಆ್ಯಂಡ್ ಪ್ರೆಷರ್ಸ್ ಇನ್ ದಿ ಚೀಕ್ಸ್, ಓಕೆ, ಇಲ್ಲಿ ಭಾರ, ಇಲ್ಲಿ ನೋವು ಅಂತ ಹೇಳಿ ಬರ್ತಾರೆ. ಯಾವುದೇ ರೀತಿ ಇಲ್ಲಿ ನೋವಾದಾಗ ಅಪ್ಪರ್ ಮೋಲಾರ್ ಟೂತೆ ಕಲ್ಲು ನೋವು ಅಂತ ಹೇಳಿ ಬರ್ತಾರೆ. ಯಾವುದೇ ರೀತಿ ಸ್ಪೀನಾಯ್ಡ್ ಸೈನಸ್ಸು ಮತ್ತು ಎತ್ಮಾಯ್ಡಲ್ ಸೈನಸ್ ಇನ್ಫೆಕ್ಷನ್ ಇದ್ದಾಗ ಕಣ್ಣಿನ ಮಧ್ಯಭಾಗದಲ್ಲಿ ನೋವು ಬರುವಂಥದ್ದು, ಕಣ್ಣಲ್ಲಿ ನೀರು ಬರುವಂಥದ್ದು, ಈ ಥರ ಸಿಂಪ್ಟಮ್ಸ್ನ ಕಾಣ್ತೇವೆ. ಓಕೆ ಡಾಕ್ಟರ್, ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ವೀಕ್ಷಕರೇ, ಸೈನಸೈಟಿಸ್, ಸೈನಸ್ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮ್ಮಲ್ಲೂ ಕೂಡ ಈ ಸಮಸ್ಯೆ ಇದ್ದರೆ ಕರೆ ಮಾಡಿ ಡಾಕ್ಟರ್ ಹತ್ರ ಮಾತಾಡಿ ಉತ್ತರವನ್ನು ಪಡಿಬಹುದು. ಸೊ ಈಗ ಚಿಕ್ಕದೊಂದು ಬ್ರೇಕ್.